ನಮಸ್ತೆ ಮಕ್ಕಳ, ಸಕ್ಸೀಡ್ ಹಿ ಲರ್ನಿಂಗ್ ಆಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸಕ್ ಬಂದಿರುವಂತ ವಿಷಯ ರಾಜ್ಯಶಾಸ್ತ್ರ ಅಧ್ಯಾಯ 1 ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಭಾರತವು ಹಲವಾರು ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಸ್ವತಂತ್ರ ಬಂದಾಗಿನಿಂದ ಎದುರಿಸುತ್ತಲೇ ಬಂದಿದೆ. ಈ ಎಲ್ಲಾ ಸಮಸ್ಯೆಗಳು ಮಾನವ ನಿರ್ಮಿತವಾಗಿರುವುದರಿಂದ ಖಂಡಿತವಾಗಿ ಇವುಗಳಿಗೆ ಪರಿಹಾರೋಪಾಯಗಳು ಸಹ ಇವೆ. ಅವುಗಳೆಲ್ಲವನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ. ಅದರಲ್ಲಿ ಮೊದಲನೇದು ನಿರುದ್ಯೋಗ. ನಿರುದ್ಯೋಗ ಎಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿ ಅವನು ಕೆಲಸ ಮಾಡಲು ಇಷ್ಟವನ್ನು ಪಡುತ್ತಾ ಇದ್ದರೂ ಆದರೆ ಅವನಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವಂತಹ ಪರಿಸ್ಥಿತಿ. ಇಲ್ಲಿ ರಾಜು ಎಂಬುವ ವ್ಯಕ್ತಿ ಕೆಲಸಕ್ಕೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾನೆ, ಆದರೆ ಅವನಿಗೆ ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ. ಅವನು ನಿರುದ್ಯೋಗಿ ಆಗಿರ್ತಾನೆ. ಈಗ ನಾವು ಈ ನಿರುದ್ಯೋಗ ಸಮಸ್ಯೆಗೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮಿತಿಮೀರಿದ ಜನಸಂಖ್ಯೆ, ಸಾಕ್ಷರತೆಯ ಕೊರತೆ ಅಂದ್ರೆ ಕಡಿಮೆ ಸಾಕ್ಷರತೆಯ ಪ್ರಮಾಣ ಇರುವಂಥದ್ದು, ಕೌಶಲ್ಯಗಳ ಕೊರತೆ, ಉದ್ಯೋಗದ ಅವಕಾಶಗಳ ಕೊರತೆ. ನಿರುದ್ಯೋಗ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ರೀತಿಯ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ. ಅವುಗಳನ್ನು ಈ ಕೆಳಗೆ ನೋಡೋಣ. ಪ್ರತಿ ವರ್ಷವೂ ಉದ್ಯೋಗಗಳನ್ನು ನೀಡುವುದು, ಉದ್ಯೋಗ ಮಾಡಲು ಅಗತ್ಯವಿರುವ ಕೌಶಲ್ಯಗಳನ್ನು ನಿವಾರಿಸಲು ಶಿಕ್ಷಣ ಕೊಡುವ ಕಾರ್ಯಕ್ರಮಗಳು, ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಗತ್ಯವಿರುವಂತಹ ಮೂಲ ಬಂಡವಾಳಗಳನ್ನು ಸಾಲದ ರೂಪದಲ್ಲಿ ನೀಡುವುದು, ಸರ್ಕಾರಿ ಉದ್ಯೋಗ ವಿನಿಮಯ ಕಚೇರಿಗಳನ್ನು ಸ್ಥಾಪಿಸುವುದು. ಭಾರತವು ಎದುರಿಸುತ್ತಿರುವಂತಹ ಇನ್ನೊಂದು ಸಮಸ್ಯೆ ಎಂದರೆ ಭ್ರಷ್ಟಾಚಾರ. ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ಯಾವುದೇ ಕಾರ್ಯಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು. ಕಾನೂನು ಬಾಹಿರವಾಗಿ ಮಾಡುವಂತಹ ಎಲ್ಲ ಕಾನೂನು ಬಾಹಿರ ಕೆಲಸಗಳನ್ನು ಭ್ರಷ್ಟಾಚಾರ ಎನ್ನುತ್ತಾರೆ. ಅವು ಯಾವುವೆಂದರೆ ತೆರಿಗೆ ಕಳ್ಳತನ, ಅಕ್ರಮ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ ಇನ್ನು ಮುಂತಾದವು. ಭ್ರಷ್ಟಾಚಾರವು ವ್ಯಕ್ತಿಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅಡ್ಡಿಪಡಿಸುತ್ತದೆ. ಮಾನವ ಸಹಜವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ತರುವುದು. ಹಾಗಾದರೆ ಈ ಭ್ರಷ್ಟಾಚಾರವನ್ನು ಹೇಗೆ ನಿರ್ಮೂಲನೆ ಮಾಡಬಹುದು? ಸಿಸಿಟಿವಿ ಕ್ಯಾಮೆರಾ. ಇಲ್ಲಿ ಅಳವಡಿಸಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸಬೇಕು. ಕಚೇರಿಯ ಕಾರ್ಯನಿರ್ವಹಣೆಯ ವೇಗವನ್ನು ಹೆಚ್ಚಿಸಬೇಕು. ಇದರಿಂದ ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಇದರಿಂದಲೂ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಜೊತೆಗೆ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ಸಾಧ್ಯವಾದಷ್ಟು ಬೇಗನೆ ನ್ಯಾಯ ನಿರ್ಣಯ ನೀಡುವುದು ಜೊತೆಗೆ ಮುಂತಾದ ಕ್ರಮಗಳ ಮೂಲಕ ಭ್ರಷ್ಟಾಚಾರವನ್ನು ನಿವಾರಿಸಲು ಎಲ್ಲಾ ಸ್ತರಗಳಲ್ಲಿಯೂ ಅತ್ಯಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿರುತ್ತದೆ. ನಮ್ಮ ದೇಶದ ಐಕ್ಯತೆಯು ಅಪಾಯದಲ್ಲಿದೆ. ಇದರಿಂದ ದೇಶದ ಸಮಗ್ರತೆ, ಸಮಾನತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯು ಹಾಳಾಗುತ್ತಿದೆ. ಅಂತಿಮವಾಗಿ ನಾವೆಲ್ಲ ನಾಗರಿಕರು ಒಟ್ಟಾಗಿ ಜಾತ್ಯತೀತ ಸಮಾಜವನ್ನು ನಿರ್ಮಿಸಲು ಬದ್ಧರಾಗಿರಬೇಕಾದ ಸಮಯ ಬಂದಿದೆ. ಮಹಿಳೆಯರ ಸ್ಥಾನಮಾನ. ಮಹಿಳೆಯರು ಅಬಲೆಯರು, ಅಸಕ್ತರು ಎಂದು ಯಾರು ಹೇಳಿದ್ದು? ಅವರು ಆಸಕ್ತಿಗಾಗಿ ಹೊಡೆದಾಡೋದಿಲ್ಲ ಅಂತ. ನಿಮಗೆ ಸರೋಜಿನಿ ನಾಯ್ಡು, ಕಸ್ತೂರಬಾ ಗಾಂಧಿ, ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ ಇವರ ನೆನಪಿದೆಯಲ್ಲವೇ? ಇವರೆಲ್ಲ ಕೇವಲ ಕೆಲವೇ ಪ್ರಸಿದ್ಧ ಮಹಿಳಾ ಸ್ವತಂತ್ರ ಹೋರಾಟಗಾರರು. ಇವರುಗಳು ನಮ್ಮ ದೇಶದ ಸ್ವತಂತ್ರದ ಸಂಗ್ರಾಮದಲ್ಲಿ ತಮ್ಮ ನಿಜವಾದ ಶಕ್ತಿಯನ್ನು ತೋರಿಸಿದವರು. ಆದರೆ ಈಗ ದೇಶದ ಆರ್ಥಿಕತೆಯ ಎಲ್ಲಾ ವಿಭಾಗಗಳಲ್ಲಿಯೂ ಮಹಿಳೆಯರು ದುಡಿಯುತ್ತಿದ್ದಾರೆ. ಮಹಿಳೆಯರು ಇಂದು ಗಗನಯಾತ್ರಿಗಳಾಗಿ, ಉಪಾಧ್ಯಾಯರುಗಳಾಗಿ, ವೈದ್ಯರಾಗಿ, ಇಂಜಿನಿಯರ್, ಪೈಲಟ್ ಇತ್ಯಾದಿ ಹೀಗೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ ಎಂಬುವಷ್ಟರ ಮಟ್ಟಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಆದರೆ
ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಸಾಕ್ಷರತೆಯ ಪ್ರಮಾಣವನ್ನು ನೋಡಿದರೆ ಅದು ಬಹಳಷ್ಟು ಕಡಿಮೆ ಆಗಿದೆ. ಇದು ಏಕೆಂದರೆ ಸಾಮಾಜಿಕ ರೀತಿನೀತಿಗಳು, ಬಡತನ ಮತ್ತು ವಿವಿಧ ಸಾಮಾಜಿಕ ಕೆಡುಕು ಪದ್ಧತಿಗಳು. ಮಹಿಳೆಯರ ಶಿಕ್ಷಣ, ಅಭಿವೃದ್ಧಿ ಮತ್ತು ಅವರ ಸ್ಥಾನಮಾನಗಳನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ಇದರಿಂದ ಮಹಿಳೆಯರ ಸ್ವಸಹಾಯ ಉದ್ಯೋಗಕ್ಕೆ ಸಾಲ, ಸಬ್ಸಿಡಿ ಮುಂತಾದ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರಗಳ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ರಚಿಸಿ ಅವರಿಗೆ ನ್ಯಾಯ ಒದಗಿಸುತ್ತಿದ್ದಾರೆ. ಸರ್ಕಾರಿ ನೌಕರಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಾಗುತ್ತಿದೆ. ಮಹಿಳೆಯರಿಗೆ ಸರಿಯಾದ ಅವಕಾಶ ಮತ್ತು ಪ್ರೋತ್ಸಾಹ ದೊರೆತರೆ ಅವರು ಕೀರ್ತಿಯ ಶಿಖರವನ್ನು ಖಂಡಿತವಾಗಿಯೂ ಮುಟ್ಟುತ್ತಾರೆ ಎಂಬ ಭರವಸೆಯನ್ನು ನೀಡಬಹುದು. ಓ ದೇವ್ರೆ, ವಿಮಾನವನ್ನ ಹೈಜಾಕ್ ಮಾಡಿದ್ದಾರೆ. ನಾನಿಲ್ಲಿಂದ ತಪ್ಪುಗಳನ್ನು ರಚಿಸಿ ಓ ದೇವ್ರೆ, ಅಂತೂ ಇಂತೂ ನಾನು ಈ ಭಯೋತ್ಪಾದಕರ ದಾಳಿಯಿಂದ ತಪ್ಪಿಸಿಕೊಂಡೆ. ಹೌದು, ಅವರು ಭಯೋತ್ಪಾದಕರು. ಭಾರತ ದೇಶವು ಸಹ ಸುಮಾರು ವರ್ಷಗಳಿಂದ ಭಯೋತ್ಪಾದಕರ ಗುರಿಗೆ ತುತ್ತಾದ ದೇಶಗಳಲ್ಲಿ ಒಂದಾಗಿದೆ. ನಂತರ ಪುಲ್ವಾಮಾ ಆಕ್ರಮಣ 2019. ಪುಲ್ವಾಮಾ ಆಕ್ರಮಣವು 2019ರಲ್ಲಿ ಆಯಿತು. ಈ ಭಯೋತ್ಪಾದಕರು 3 ಬಸ್ CRPF ಸೈನಿಕರ ಮೇಲೆ ದಾಳಿ ಮಾಡಿ ಅವರಲ್ಲಿ ಬಹಳಷ್ಟು ಸೈನಿಕರನ್ನು ಕೊಂದು ಹಾಕಿದರು. ನಂತರದ ಆಕ್ರಮಣ ಯೂರಿ ಆಕ್ರಮಣ. ಈ ಆಕ್ರಮಣವು 2016ರಲ್ಲಿ ನಡೆಯಿತು. ಆಕ್ರಮಣಕಾರರು ತರಬೇತಿ ಕ್ಯಾಂಪ್ನ ಮೇಲೆ ದಾಳಿ ನಡೆಸಿ ಮಲಗಿ ನಿದ್ರಿಸುತ್ತಿದ್ದಂತಹ ಸೈನಿಕರನ್ನು ಕೊಂದರು. ಮುಂದಿನ ವಿಷಯವನ್ನ ನಾವು ಈಗ ಕಲಿಯೋಣ. ಕಾರ್ಪೊರೇಟ್ ತಂತ್ರಗಾರಿಕೆ. ಇಲ್ಲಿ ಕೆಲವು ವ್ಯಾಪಾರ ವ್ಯವಹಾರ ಮಾಡುವ ಜನರು ಕುಳಿತು ಚರ್ಚಿಸುತ್ತಿದ್ದಾರೆ. ಅವರೇನು ಚರ್ಚೆ ಮಾಡುತ್ತಿದ್ದಾರೆ? ಅವರುಗಳು ಕಾರ್ಪೊರೇಟ್ ತಂತ್ರಗಾರಿಕೆಯ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸುತ್ತಿದ್ದಾರೆ. ಕಾರ್ಪೊರೇಟ್ ತಂತ್ರಗಾರಿಕೆ ಎಂದರೆ ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವಂತಹ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳು. ಇದನ್ನು ಹಂತ ಹಂತವಾಗಿ ಸಾಧಿಸಲ್ಪಡುತ್ತದೆ. ಇಂದಿನ ಕಾರ್ಪೊರೇಟ್ ತಂತ್ರಗಾರಿಕೆಯ ಪ್ರಮುಖ ಉದ್ದೇಶ ಕಂಪನಿಗೆ ಗರಿಷ್ಠ ಲಾಭವನ್ನು ಗಳಿಸುವುದು. ಈ ರೀತಿಯ ಕಾರ್ಪೊರೇಟ್ ಕಂಪನಿಗಳು ಸಮಾಜದ ಒಂದು ಭಾಗವಾಗಿರುವುದರಿಂದ ಅದು ಸಮಾಜಕ್ಕೆ ತನ್ನ ಕೊಡುಗೆಗಳನ್ನು ನೀಡಬೇಕು. ಆದುದರಿಂದ ಕಾರ್ಪೊರೇಟ್ ತಂತ್ರಗಾರಿಕೆಯನ್ನು ರಚಿಸುವಾಗ ಕಂಪನಿಯ ಗರಿಷ್ಠ ಲಾಭದೊಂದಿಗೆ CSR ಬಗ್ಗೆಯೂ ಗಮನ ನೀಡಬೇಕಾದದ್ದು ಅವಶ್ಯಕವೆನಿಸುತ್ತದೆ. ಈಗ ನೀವು CSR ಎಂದರೇನು ಎಂದು ಯೋಚಿಸುತ್ತಿರಬಹುದಲ್ಲವೇ? CSR ಎಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದರ ಅರ್ಥ ಕಾರ್ಪೊರೇಟ್ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಕಾರ್ಪೊರೇಟ್ ಸಂಸ್ಥೆಯು ಸಾಮಾಜಿಕ ಅಭಿವೃದ್ಧಿಯ ಬಾಧ್ಯತೆಯನ್ನು ಹೊಂದಿರುತ್ತಾರೆ. ಕಾರ್ಪೊರೇಟ್ ಸಂಸ್ಥೆಗಳು ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಉದಾಹರಣೆಗೆ ಜನರಿಗೆ ಉದ್ಯೋಗದ ಅವಕಾಶಗಳನ್ನು, ಸಾಮಾಜಿಕ ಭದ್ರತೆ ಮತ್ತು ಪರಿಸರವನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಈ ಎಲ್ಲ ಉಪಕ್ರಮಗಳೊಂದಿಗೆ ಭಾರತ ದೇಶವು ಸಹ ಕಾರ್ಪೊರೇಟ್ ಪ್ರಪಂಚವನ್ನು ಸಮಾಜದ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ನಿರ್ದೇಶಿಸಬೇಕಾಗಿದೆ. ಇಲ್ಲಿಗೆ ಈ ಅಧ್ಯಾಯವು ಮುಗಿಯಿತು. ಇದು ನಿಮಗೆಲ್ಲ ಆಸಕ್ತಿದಾಯಕವಾಗಿತ್ತೆಂದು ಭಾವಿಸುತ್ತೇನೆ. ಮುಂದಿನ ಅಧ್ಯಾಯಕ್ಕಾಗಿ ಸಕ್ಸೀಡ್ ಇ ಲರ್ನಿಂಗ್ ಆಪ್ ಅನ್ನು ವೀಕ್ಷಿಸಿ.